ಗೆಳೆಯರೇ, ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ಹೇಗೆ ಶುರು ಮಾಡಲಿ, ಎಲ್ಲಿಂದ ಆರಂಭಿಸಬೇಕು ಅಂತಲೇ ಗೊತ್ತಾಗಲ್ಲ ರೀ. ದೇಶದ ಸಮಗ್ರತೆಗೆ ಬೆವರಷ್ಟೇ ಸುರಿಸಿಲ್ಲ, ರಕ್ತ ಬಸಿದ್ದಾರೆ. ಜೀವನದ ಹಂಗು ತೊರೆದು ಹೋರಾಡಿ ಪ್ರಾಣಾರ್ಪಣೆ ಮಾಡಿದವರಿಗೆ ನಾವು ಕೊಡುವ ಗೌರವ ಇದೇನಾ? ಮೊಘಲರು ಲೂಟಿ ಹೊಡೆದು ಮಠ ಮಂದಿರ ಒಡೆದು ಬಿಸಾಕಿದರು. ಇನ್ನು ಬ್ರಿಟಿಷರು ದೇಶದ ಮನಸ್ಸು ಒಡೆದರು. ಪ್ರಾಂತ್ಯಗಳ ನಡುವೆ ಬೆಂಕಿ ಹಚ್ಚಿ ಮಜಾ ತಗೊಂಡ್ರು. ಅವರಿಗೇನು ದೇಶಾಭಿಮಾನ ಇರಬೇಕು ಅಂತೇನೂ ಇಲ್ಲ. ಮೊಘಲರು ಬ್ರಿಟಿಷರಿಗಿಂತ ದೇಶದ ಅನ್ನ ತಿಂದು ದೇಶಕ್ಕೆ ದ್ರೋಹ ಬಗೆಯವರು ಆಡಳಿತ ಹಿಡಿತಾರೆ ಅಂದರೆ ಅವರ ತ್ಯಾಗಕ್ಕೊಂದು ಬೆಲೆ ಬೇಡವ? ಇವರ ಏನಂತ ಕರಿಬೇಕು ರೀ? ಗೆಳೆಯರೇ, ಇಷ್ಟೆಲ್ಲ ಪೀಠಿಕೆ ಏಕೆ ಗೊತ್ತಾ? ದ್ರಾವಿಡ ಆರ್ಯ ಮ್ಯಾಟರ್ ಇಟ್ಕೊಂಡು ರಾಜಕೀಯ ಮಾಡ್ತಿದ್ದ DMK ದೇಶದ ಕರೆನ್ಸಿ ಸಿಂಬಲ್ ಕಿತ್ತು ಬಿಸಾಕಿ ತಮಿಳು ಸಿಂಬಲ್ ಸೇರಿಸಿ ಭಾಷಾ ರಾಜಕೀಯ ಶುರು ಮಾಡಿದೆ. ಅಧಿಕಾರಕ್ಕಾಗಿ ಇಷ್ಟು ಕನಿಷ್ಠ ಮಟ್ಟಕ್ಕೆ ಇಳಿಬೇಕಾ? ಇವರು ದೇಶ ಮಾರೋಲ್ಲ ಎನ್ನೋದಕ್ಕೆ ಗ್ಯಾರಂಟಿ ಏನ್ರಿ? ಬಾಯಲ್ಲಿ ಸಂವಿಧಾನ, ಬಗಲಲ್ಲಿ ದೊಣ್ಣೆ. ಏನಾಗ್ತಾ ಇದೆ ಈ ದೇಶದಲ್ಲಿ? ಭಾರತ ಅಖಂಡವಾಗಿ ಉಳಿಯುತ್ತಾ? ನಮ್ಮನ್ನೇ ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ. ದೇಶದ ಹಾರ್ಟ್ ಬೀಟ್ ರೂಪಾಯಿ ಚಿಹ್ನೆ ಸಂಚಲನ ಸೃಷ್ಟಿಸಿದೆ. ತಮಿಳುನಾಡು ಸರ್ಕಾರ ಹೊಸ ನಿರ್ಧಾರಕ್ಕೆ ದೇಶಾದ್ಯಂತ ಜಾಡಿಸಿ ಉಗಿತಿದ್ದಾರೆ. ಆಕ್ರೋಶ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಚಿಹ್ನೆ ಬದಲಿಗೆ ತಮಿಳು ಲಿಪಿ ಅಳವಡಿಸಲು ನಿರ್ಧರಿಸಿದೆ. ಕಾನೂನು ಬಾಹಿರವೇ? ಪರಿಣಾಮ ಏನು? ನಿರ್ಧಾರದ ಹಿಂದಿನ ಉದ್ದೇಶ ಏನು? ಈ ಮಹತ್ವದ ವಿಚಾರ ಎಲ್ಲಿದ್ದು? ಗೆಳೆಯರೇ, ಮೀಡಿಯಾ ಮಿಸ್ ಮಾಡದೆ ಪೂರ್ತಿ ನೋಡಿ. ಕೇಂದ್ರದೊಂದಿಗೆ ಮೊದಲು ಸಂಘರ್ಷಕ್ಕೆ ಪೀಠಿಕೆ ಹಾಕಿದ್ದೇ ಅರವಿಂದ್ ಕೇಜ್ರಿವಾಲ್. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಅಂತಾರಲ್ಲ. ಪಶ್ಚಿಮ ಬಂಗಾಳ ಮೊದಲು CBI ED ರಾಜ್ಯಕ್ಕೆ ಬರಬೇಕಿದ್ರೆ ರಾಜ್ಯ ಸರ್ಕಾರ ಪರ್ಮಿಷನ್ ತಗೋಬೇಕು ಅಂತು. ಅದೇ ಮಾತು ತಮಿಳುನಾಡು ಮುಂದುವರಿಸಿತು. ಕರ್ನಾಟಕ ಕೂಡ ಹಿಂದೆ ಬೀಳಲಿಲ್ಲ. ತಮಿಳುನಾಡು ಒಂದು ಹೆಜ್ಜೆ ಮುಂದೆ ಹೋಗಿ ಕರೆನ್ಸಿ ಸಿಂಬಲ್ ಕಿತ್ತು ತಮಿಳು ಭಾಷೆ ಸೇರಿಸಿದೆ. ರಾಜ್ಯವೊಂದು ರಾಷ್ಟ್ರೀಯ ಕರೆನ್ಸಿ ಚಿಹ್ನೆ ತಿರಸ್ಕರಿಸುವುದು ಇದೇ ಮೊದಲು. ರಾಜ್ಯ ಸರ್ಕಾರಕ್ಕೆ ಕರೆನ್ಸಿ ಚಿಹ್ನೆ ಬದಲಾಯಿಸುವ ಅಥವಾ ನಿಷೇಧಿಸುವ ಅಧಿಕಾರವಿಲ್ಲ. ಕರೆನ್ಸಿ, ಅದರ ಚಿಹ್ನೆ, ವಿನ್ಯಾಸ ಮತ್ತು ಮೌಲ್ಯದ ಅಧಿಕಾರ ಕೇಂದ್ರ ಸರ್ಕಾರ RBIಗೆ ಬಿಟ್ಟಿದ್ದು. ಯಾವುದೇ ಚಿಹ್ನೆ ನಿಷೇಧಿಸುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆಯಾ? ಹೌದು, ಆದರೆ ಅದು ರಾಜ್ಯ ವ್ಯಾಪ್ತಿಯಲ್ಲಿರುವ ಸಾರ್ವಜನಿಕ ಚಿಹ್ನೆಗಷ್ಟೇ ಅನ್ವಯಿಸುತ್ತೆ. ಉದಾಹರಣೆಗೆ, ನೋಟು ಅಥವಾ ಕಾನೂನುಬದ್ಧ ಕರೆನ್ಸಿ ಚಿಹ್ನೆ ಬದಲಾವಣೆ ಮಾಡಲಾಗುವುದಿಲ್ಲ. ಆದರೆ ಸರ್ಕಾರ ತಮ್ಮ ರಾಜ್ಯದಲ್ಲಿ ಕೆಲವು ಗಂಭೀರ ಕಾರಣಗಳಿಗೆ ಕೆಲ ಲಾಂಛನ ಬಳಸುವ ನಿರ್ಬಂಧಿಸಬಹುದು. ಹಾಗಾದರೆ ನೋಟಿನ ಮೌಲ್ಯ ಬದಲಾಗುತ್ತಾ? DMK ನೇತೃತ್ವದ ತಮಿಳುನಾಡು ಸರ್ಕಾರ 2025ರ ಬಜೆಟ್ನಲ್ಲಿ ಕರೆನ್ಸಿ ಚಿಹ್ನೆ ತೆಗೆದುಹಾಕಿ ತಮಿಳು ಲಿಪಿ ಅಳವಡಿಸುವ ನಿರ್ಧಾರ ಪ್ರಕಟಿಸಿದೆ. ಈ ನಿರ್ಧಾರದ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿದೆ. ಆದರೆ ಅದು ದೇಶದ ಬೇರೆ ರಾಜ್ಯಗಳಲ್ಲಿಯೂ ಚರ್ಚೆಗೆ ಗ್ರಾಸ. ಭಾರತದಲ್ಲಿ ಹಣಕಾಸು ಮತ್ತು ಕರೆನ್ಸಿ ಸಂಬಂಧಿತ ಯಾವುದೇ ನಿರ್ಧಾರ ಕೇಂದ್ರ ಸರ್ಕಾರ ಮತ್ತು RBI ವ್ಯಾಪ್ತಿಯಲ್ಲಿದೆ. ಆದರೂ ತಮಿಳುನಾಡು ಸರ್ಕಾರ ಈ ನಿರ್ಧಾರ ಕೈಗೊಂಡಿರುವುದರಿಂದ ಮುಂದೆ ಬರುವ ದೊಡ್ಡ ಪ್ರಶ್ನೆ, ಇದು ಕಾನೂನು ಬಾಹಿರವೇ? ಭಾರತದ ಸಂವಿಧಾನದ ಪ್ರಕಾರ ಕರೆನ್ಸಿ, ಚಿಹ್ನೆ, ವಿನ್ಯಾಸ, ನಿಯಂತ್ರಣ ಮತ್ತು ನಿರ್ವಹಣೆ ಕೇಂದ್ರ ಸರ್ಕಾರ ಹಾಗೂ RBI ನಿಗದಿಪಡಿಸಬೇಕು. ರಾಜ್ಯ ಸರ್ಕಾರ ಕರೆನ್ಸಿ ಚಿಹ್ನೆ ಬದಲಾಯಿಸಲು ಯಾವುದೇ ಅಧಿಕಾರ ಹೊಂದಿಲ್ಲ. ಅಂದಹಾಗೆ ತಮಿಳುನಾಡು ಸರ್ಕಾರ ಈ ನಿರ್ಧಾರ ಬಜೆಟ್ ಡಾಕ್ಯುಮೆಂಟಿನಲ್ಲಿ ಅಳವಡಿಸಿದೆ. ನೋಟುಗಳ ಮೇಲೆ ಅಲ್ಲ, ಆದರೆ ರಾಜ್ಯ ತನ್ನದೇ ಆದ ಗುರುತಿಗಾಗಿ ಕೇಂದ್ರ ಸರ್ಕಾರದ ನಿಯಮ ಅವಗಣಿಸುತ್ತಿರುವಂತೆ ಕಾಣುತ್ತಿದೆ. ಇದು ಕಾನೂನಾತ್ಮಕ ಸಮಸ್ಯೆಗೆ ಕಾರಣವಾದರೂ ಆಗಬಹುದು. ಪರಿಣಾಮ ಏನು ಅಂದರೆ,
ಈಚೆಗೆ ವಿವಿಧ ರಾಜ್ಯಗಳಲ್ಲಿ ಪ್ರಾದೇಶಿಕ ಭಾವನೆ ಹೆಚ್ಚುತ್ತಿದೆ. ಈ ನಿರ್ಧಾರದಿಂದ ಇತರ ರಾಜ್ಯಗಳು ತಮ್ಮದೇ ಆದ ಚಿಹ್ನೆ ಅಥವಾ ಪ್ರತ್ಯೇಕ ಗುರುತಿನ ಮೇಲೆ ಒತ್ತಾಯಿಸುವ ಸಾಧ್ಯತೆಯೂ ಇದೆ. ಇದು ಭಾರತೀಯ ಆರ್ಥಿಕತೆ ಏಕತೆ ಹಾನಿ ತರುತ್ತೆ, ಏಕೆಂದರೆ ಕರೆನ್ಸಿ ಚಿಹ್ನೆ ದೇಶದ ಐಕ್ಯತೆಯ ಪ್ರತಿನಿಧಿಸುತ್ತೆ. ತಮಿಳುನಾಡು ಸರ್ಕಾರದ ನಿರ್ಧಾರಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಕೆಲವರು ರಾಜ್ಯ ಸರ್ಕಾರದ ಪ್ರಾದೇಶಿಕ ಅಹಂಕಾರ ಎಂದು ಟೀಕಿಸಿದರೆ, ಇನ್ನು ಕೆಲವರು ತಮಿಳು ಪರಂಪರೆ ಗೌರವ ಎಂದು ಬೆಂಬಲಿಸುತ್ತಿದ್ದಾರೆ. ಆದರೆ ನಿಜಕ್ಕೂ ನಿರ್ಧಾರ ಭಾರತ ಒಕ್ಕೂಟಕ್ಕೆ ಮಾರಕ ಆಗುತ್ತಾ? ಭಾರತದಲ್ಲಿ ಯಾವುದೇ ರಾಜ್ಯ ಸರ್ಕಾರ ಅಧಿಕೃತ ರೂಪಾಯಿ ಚಿಹ್ನೆ ಬದಲಾಯಿಸಲು ಪ್ರಯತ್ನಿಸಿದ ಅಥವಾ ಸ್ವತಂತ್ರ ಕರೆನ್ಸಿ ಚಿಹ್ನೆ ಅಳವಡಿಸಿಕೊಂಡಿರುವ ಉದಾಹರಣೆಗಳೇ ಇಲ್ಲ. ಹಣಕಾಸು ಮತ್ತು ಕರೆನ್ಸಿ ಸಂಬಂಧಿತ ನಿರ್ಧಾರ ಕೇಂದ್ರ ಸರ್ಕಾರ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ವ್ಯಾಪ್ತಿಯಲ್ಲಿವೆ. ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ಸ್ವತಂತ್ರ ನಿರ್ಧಾರ ಕೈಗೊಳ್ಳಲು ಅಧಿಕಾರವೇ ಇಲ್ಲ. ಇತರ ದೇಶಗಳಲ್ಲಿ ಕೆಲವು ಪ್ರದೇಶ ತಮ್ಮದೇ ಆದ ಕರೆನ್ಸಿ ಚಿಹ್ನೆ ಅಳವಡಿಸಿಕೊಂಡಿದೆ. ಉದಾಹರಣೆಗೆ ಚೀನಾ ವಿಶೇಷ ಆಡಳಿತ ಪ್ರದೇಶ ಹಾಂಗ್ಕಾಂಗ್ ತನ್ನದೇ ಆದ ಕರೆನ್ಸಿ ಅಂದರೆ ಹಾಂಗ್ಕಾಂಗ್ ಡಾಲರ್ ಮತ್ತು ಚಿಹ್ನೆ ಹೊಂದಿದೆ. ಚೀನಾದ ಮತ್ತೊಂದು ವಿಶೇಷ ಆಡಳಿತ ಪ್ರದೇಶ ಮಕಾವು ತನ್ನದೇ ಕರೆನ್ಸಿ ಪಟಾಕ ಮತ್ತು ಚಿಹ್ನೆ ಬಳಸುತ್ತಿದೆ. ಆದರೆ ಈ ಪ್ರದೇಶಗಳು ವಿಶೇಷ ಆಡಳಿತ ಹಕ್ಕು ಹೊಂದಿರುವುದರಿಂದ ಅವುಗಳ ಪರಿಸ್ಥಿತಿ ಭಾರತದ ರಾಜ್ಯಗಳಿಗಿಂತಲೂ ವಿಭಿನ್ನ. ಭಾರತದಲ್ಲಿ ಯಾವುದೇ ರಾಜ್ಯವು ಅಧಿಕೃತ ರೂಪಾಯಿ ಚಿಹ್ನೆ ಬದಲಾಯಿಸಲು ಪ್ರಯತ್ನಿಸಿದ ಉದಾಹರಣೆಯೇ ಇಲ್ಲ. ಇಂತಹ ಕ್ರಮ ಕಾನೂನು ಬಾಹಿರವಾಗಿದ್ದು ರಾಷ್ಟ್ರದ ಆರ್ಥಿಕ ಏಕತೆಗೆ ಹಾನಿ ಉಂಟು ಮಾಡುತ್ತೆ. ಒಂದು ರಾಜ್ಯ ಸರ್ಕಾರ ಸ್ವತಂತ್ರವಾಗಿ ಕರೆನ್ಸಿ ಚಿಹ್ನೆ ಬದಲಾಯಿಸುವುದು ಭಾರತದ ಆರ್ಥಿಕ ವ್ಯವಸ್ಥೆಗೆ ಹಾಗೂ ರಾಷ್ಟ್ರೀಯ ಏಕತೆಗೆ ಆಪತ್ತು. ಈ ನಿರ್ಧಾರ ಕಾನೂನಾತ್ಮಕವಾಗಿ ಪ್ರಶ್ನಾರ್ಥಕ ಮತ್ತು ಕೇಂದ್ರ ಸರ್ಕಾರ ಅಥವಾ ನ್ಯಾಯಾಂಗವು ಇದನ್ನು ತಡೆಗಟ್ಟಬೇಕೆಂಬ ಒತ್ತಾಯ ಉಂಟಾಗಿದೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಅಥವಾ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಯಾವುದೇ ನಿರ್ಧಾರ ಕೈಗೊಳ್ಳುತ್ತದೆಯೋ ಕಾದು ನೋಡಬೇಕು. ಹಿಂದಿ ಹೇರಿಕೆ ಆರೋಪದ ಮೇಲೆ ಕೇಂದ್ರ ಮತ್ತು ತಮಿಳುನಾಡು ನಡುವೆ ನಡೆಯುತ್ತಿರುವ ಶೀತಲ ಸಮರದ ಮಧ್ಯದಲ್ಲಿಯೇ ರಾಜ್ಯ ಬಜೆಟ್ನಿಂದ ಚಿಹ್ನೆ ತೆಗೆದುಹಾಕುವ ನಿರ್ಧಾರ, ವಿಶೇಷವಾಗಿ ತ್ರಿಭಾಷಾ ಸೂತ್ರ ಜಾರಿಗೆ ತರಲು ತಮಿಳುನಾಡು ನಿರಾಕರಿಸಿದ ಪರಿಣಾಮ ಸಮಗ್ರ ಶಿಕ್ಷಾ ಅಭಿಯಾನ ಅಡಿಯಲ್ಲಿ ಕೇಂದ್ರ ಶಿಕ್ಷಣ ಸಹಾಯಧನ 573 ಕೋಟಿ ಕೇಂದ್ರ ತಡೆ ಹಿಡಿದಿದೆ. ಭಾರತ ಸರ್ಕಾರ 2009 ಮಾರ್ಚ್ 5ರಂದು ಘೋಷಿಸಿದ ವಿನ್ಯಾಸ ಸ್ಪರ್ಧೆ ನಂತರ ಭಾರತೀಯ ರೂಪಾಯಿ ಚಿಹ್ನೆ 2010 ಜುಲೈ 15 ಅಧಿಕೃತವಾಗಿ ಅಳವಡಿಸಲಾಯಿತು. ತಮಿಳುನಾಡು ಡಿ ಉದಯಕುಮಾರ್ ರಚಿಸಿದ ವಿನ್ಯಾಸ ದೇವನಾಗರಿ ಅಕ್ಷರ ಮತ್ತು ಲ್ಯಾಟಿನ್ ದೊಡ್ಡ ಅಕ್ಷರ ಅಂಶ ಅದರ ಲಂಬ ಪಟ್ಟಿಯಲ್ಲಿದೆ ಸಂಯೋಜಿಸುತ್ತದೆ. ಮೇಲ್ಭಾಗದಲ್ಲಿ ಸಮಾನಾಂತರ ರೇಖೆ ಭಾರತೀಯ ತ್ರಿವರ್ಣ ಧ್ವಜ ಪ್ರತಿನಿಧಿಸುತ್ತೆ ಮತ್ತು ಆರ್ಥಿಕ ಅಸಮಾನತೆ ಕಡಿಮೆ ಮಾಡುವ ರಾಷ್ಟ್ರೀಯ ಬಯಕೆ ಸಂಕೇತಿಸುವ ಸಮಾನತೆ ಚಿಹ್ನೆಯನ್ನು ಸಹ ಚಿತ್ರಿಸುತ್ತವೆ ಎಂದು ಹೇಳಲಾಗುತ್ತೆ. ಈಗೇನಂತಾರೆ ಸಂವಿಧಾನ ಪಾಠ ಮಾಡೋರು, ಹಿಂದಿ ಹೇರಿಕೆಯಾದರೆ ಇಂಗ್ಲೀಷ್ ಏನು? 2010 ಕೇಂದ್ರ ಬಜೆಟ್ ಆಗಿನ ಸಚಿವ ಪ್ರಣವ್ ಮುಖರ್ಜಿ ಭಾರತೀಯ ನೀತಿ ಮತ್ತು ಸಂಸ್ಕೃತಿ ಪ್ರತಿಬಿಂಬಿಸುವ ಚಿಹ್ನೆ ಪರಿಚಯ ಉದ್ದೇಶ ಸಾರ್ವಜನಿಕ ಸ್ಪರ್ಧೆಗೆ ಕಾರಣ. ಹೊಸ ಚಿಹ್ನೆ ಕರೆನ್ಸಿ ನೋಟು ಮತ್ತು ನಾಣ್ಯ ಸೇರಿಸಲಾಯಿತು. ನಾಣ್ಯಗಳ ಮೊದಲ ಸರಣಿ 2011 ಜುಲೈ 8ರಂದು ಚಲಾವಣೆಗೆ ಬಂತು. ಗೆಳೆಯರೆ, ನೀವು ಈ ವಿಷಯದ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರಿ? ನಿಮ್ಮ ಅಭಿಪ್ರಾಯ ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇಂತಹ ಮಹತ್ವದ ವಿಚಾರ ಕುರಿತು ಇನ್ನಷ್ಟು ಮಾಹಿತಿಗಾಗಿ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದೇನು ಆಗುತ್ತೆ ನೋಡೋಣ. ಮತ್ತೊಂದು ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.